ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ಪಾರ್ಟ್ ಆಫ್ ದ ಡೇ ಔಟ್ ನಡೀತಾ ಇದೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮು 7:28 ಆಗಿದೆ. ಇವಾಗ ಎದ್ದಿದ್ದು ಗೈಸ್. ನೆನ್ನೆ ಎಲ್ಲ 1:45ಗೆ ಮಲ್ಕೊಂಡಿದ್ದು. ಅಷ್ಟು ಲೇಟ್ ಆಯಿತು ಮಲಗೋದು. ಇಬ್ಬರು ಮಲ್ಗವ್ರೆ. ಇವಾಗ ಎಲ್ಲ ಎದ್ದು ನಾನು ಫ್ರೆಶ್ ಅಪ್ ಆಗಾಯಿತು ಗೈಸ್. ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆಗಿದ್ದೀನಿ ನಾನು. ಬೇರೆಯವರೆಲ್ಲ ತಿಂಡಿ ಮಾಡಿದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಇವತ್ತು ಬೆಳಗಿನ ತಿಂಡಿ ಬಂದು ಇಡ್ಲಿ, ಸಾಂಬಾರ್, ಚಟ್ನಿ ಜೊತೆಗೆ ಪೊಂಗಲ್ ಗೈಸ್. ಆಯಿತಾ, ಪೊಂಗಲ್ ಇಸ್ ಡನ್ ಬೈ ಸತೀಶ್ ಚಿಕ್ಕಪ್ಪ, ದ ಮೇನ್ ಶೆಫ್ ಆಫ್ ಅವರ ಕುಟುಂಬ. ಮತ್ತು ಇಡ್ಲಿ ಲೇಡೀಸ್, ಅದು ಎಸ್ಪೆಷಲಿ ಅಜ್ಜಿ ಮಾಡ್ತಾ ಇರೋದು ಗೈಸ್. ನಮ್ಮ ಸೀನಿಯರ್ ಸಿಟಿಸನ್ ಮಾಡ್ತಾ ಇರೋದು. ಇವಾಗ ಬೆಳಗಿನ ತಿಂಡಿ ಇಡ್ಲಿ ಗೈಸ್. ಚಿಬ್ಲಿನ ಚಿಬ್ಲಿನ ಇಡ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇವರು ನಮ್ಮ ಮೇನ್ ಶೆಫ್ ಅವರು ಏನೋ ಸಾಂಬಾರ್ ಮಾಡ್ತವ್ರೆ. ಮಂಗಳೂರು ಸೌತೆಕಾಯಿ ಸಾಂಬಾರ್, ಮಂಗಳೂರು ಸೌತೆಕಾಯಿ ಸಾಂಬಾರ್ ಇಡ್ಲಿಗೆ. ಮತ್ತು ಇದು ಬಾಂಬೆ ಸ್ಪೆಷಲ್ ಸಾಂಬಾರ್ ಅಂತೆ ಗೈಸ್. ಚೆನ್ನಾಗಿದೆ ಸಾಂಬಾರು. ಟೇಸ್ಟ್ ಮಾಡಿಬಿಟ್ಟು ಹೇಳಿದ್ದು ಮಾಡುವ ವಿಧಾನವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇವತ್ತು ಮತ್ತೆ ಮಾರ್ನಿಂಗು ಆಟ ಆಡ್ತಾ ಇದ್ದಾರೆ ಗೈಸ್ ಎಲ್ಲ ಕ್ರಿಕೆಟ್ನ. ಆದರೆ ಇಲ್ಲಿ ವೀರು ಹಬ್ಬ ಮಿಸ್ಸಿಂಗು. ವೀರು ಮಲಗಿದಾನೆ ಇನ್ನೂವೆ, ಅದಕ್ಕೆ ಇನ್ನೂ ಮಿಸ್ಸಿಂಗು. ಬಟ್ ನಾನಿಲ್ಲಿ ಫೀಲ್ಡಿಂಗು ಬಂದಿದ್ದೀನಿ, ಹಾಗೆ ವೀಡಿಯೋಗೂ ಬಂದಿದ್ದೀನಿ ಗೈಸ್. ಅದೇ ನಮ್ಮ ಪಪ್ಪ ಜಾಯ್ನ್ ಆಗಿದ್ದಾರೆ ಇಲ್ಲಿ. ವೀರು ಅಲ್ಲ, ಸತೀಶ್ ಚಿಕ್ಕಪ್ಪನ ರಿಪ್ಲೇಸ್ ಮಾಡಿದ್ದಾರೆ. ವೀರು ಹಬ್ಬ ಮಿಸ್ಸಿಂಗು. ಇಲ್ಲಿ ಅವನ್ನ ತೋರಿಸ್ತೀನಿ ಹೆಂಗೆ ಮಲಗಿದ್ದಾನೆ ಅಂತ. ನೋಡಿ ಗೈಸ್, ಇನ್ನು ವೀರು ಮಲ್ಕೊಂಡಿದ್ದಾನೆ. ವೀರು, ಓಯ್ ವೀರು, ಓಯ್ ಏಯ್ ಸರಿಯಾಗಿ ಎದಳು, ನೀಟಾಗಿ ಎದಳು, ರೈಟ್ ಸೈಡಿಂದ. ವೀರು, ಗುಡ್ ಮಾರ್ನಿಂಗ್. ನಮ್ಮ ವ್ಲಾಗಲ್ಲಿ ಇವರೇ ಫಸ್ಟ್ ಹೇಳಿರೋದು ಗುಡ್ ಮಾರ್ನಿಂಗ್ ಅಂತ. ಎದ್ದು ಹೋಗೋ ಆಟಾಡು, ಎಲ್ಲರೂ ಆಟಾಡ್ತಾ ಇದ್ದಾರೆ. ಚಿರು ಈಸ್ ಬ್ಯಾಟಿಂಗ್ ಆ್ಯಂಡ್ ಮಹೇಶ್ ಚಿಕ್ಕಪ್ಪ ಈಸ್ ಬೌಲಿಂಗ್ ಗೈಸ್. ನೆನ್ನೆ ಇಬ್ಬರು ಇರಲಿಲ್ಲ ಗೈಸ್. ನಮ್ಮ ಪಪ್ಪ ಮತ್ತು ಮಹೇಶ್ ಚಿಕ್ಕಪ್ಪ ಇರಲಿಲ್ಲ. ಇವಾಗ ಇವರಿಬ್ಬರು ಬಂದಿದ್ದಾರೆ. ಅಂದರೆ ಸತೀಶ್ ಚಿಕ್ಕಪ್ಪ ಮತ್ತು ವೀರು ಅವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ. ವೀರು ಇನ್ನೂ ಎದ್ದಿಲ್ಲ. ಅಲ್ಲ, ಈಗ ಎದ್ರಸ್ ಬಂದೆ, ಆದರೆ ಮತ್ತೆ ಮಲ್ಕೊಂಬಿಟ್ಟವನ ಗೈಸ್. ಏ ಇಲ್ಲ, ಚಿಕ್ಕಪ್ಪಂಗೆ ಕೊಡಿ, ಮತ್ತವ್ರು ಹೊರಗಡೆ ಹೋಗ್ಬೇಕು. ಚಿಕ್ಕಪ್ಪಂಗೆ ಕೊಡಿ. ಬೌಲಿಂಗು ಶಿವಣ್ಣ ಮಾಡ್ತಾ ಇದ್ದಾರೆ, ಮತ್ತು ಬ್ಯಾಟಿಂಗು ಅಭಿಮಮ್ಮ ಮಾಡ್ತಾ ಇದ್ದಾರೆ. ತ್ರೀ ಬಾಲ್ಸ್ಗೆ 2 ಸ್ಕೋರ್ ಆಗಿದೆ. ಈಗ ಇಟ್ಸ್ 6 ಅನ್ಸುತ್ತೆ. ತುಂಬ ಮುಂದೆ ಓಡ್ಬಿಟ್ರು ಗೈಸ್ ಇವರು. ಯಪ್ಪ, ಇದು ವಿಕೆಟ್ ಆಗೋಯ್ತು ಗೈಸ್, ಎಲ್ಲ ವಿಕೆಟ್ ಆಗೋಯ್ತು. ಸೊ 4 ದ ಸ್ಕೋರ್ ಆಫ್ ಅಭಿಲಾಷ್ ಇಸ್. ಗ್ರೇಸೇ 4 ಆಗಿಬಿಟ್ಟಿದೆಯಲ್ಲ ಚಿಕ್ಕಪ್ಪ. ಗ್ರೇಸ್ ಅಂದರೆ ಸುಮ್ಮನೆನಾ? ಸುಮ್ಮನೆ 4 ಆಗೋಯ್ತು. ಟ್ರಯಲ್ ಬಾಲ್.
ಈಗ ನಮ್ಮ ಸತೀಶಪ್ಪ ಅವರು ಬ್ಯಾಟಿಂಗ್ ಇಟ್ಕೊಂಡಿದ್ದಾರೆ, ಬೌಲರ್ ಸೇಮ್ ಅವರೇ ಇದ್ದಾರೆ. ಕ್ಯಾಚಾ ಚೆಂದ ನಾನು ಸರಿಯಾಗಿ ಫೋಕಸ್ ಮಾಡೋಕ್ಕಾಗಲಿಲ್ಲ. ವಿನ್ನರ್ ಅಂತೆ, ಅವ್ರದ್ದು 5 ರನ್ಸು, ಇನ್ನು ಮಿಕ್ರ ಎಲ್ಲರದ್ದು 4 ರನ್ಸು. ಸತೀಶ್ ಚಿಕ್ಕಪ್ಪಂದು 0 ಆಗಿಬಿಟ್ಟಿದೆ ಗೈಸ್, ಯಾಕಂದರೆ ಫಸ್ಟೇ ಔಟ್ ಆಗೋದ್ರು. ಈಗ ಮತ್ತೆ ಮಹೇಶ್ ಚಿಕ್ಕಪ್ಪ ಅವರು ಬೌಲಿಂಗಲ್ಲಿದ್ದಾರೆ. ನಮ್ಮ ಪಪ್ಪ ಯಪ್ಪ ಮೂರನ್ನು ಲಾಸ್ಟ್ ಟೈಮ್ 6 9 ತಾನೇ ಆಗಿರೋದು. ಲಾಸ್ಟ್ 6 to 8 ಈಗ 4 12 4 ಬದಲ ಗೈಸ್ ಬಟ್ ಲಾಸ್ಟಲ್ಲಿ ಅವ್ರದ್ದೇ ಬಾಲು ವಿಕೆಟ್ ಆಗೋಯ್ತು, ಬಾಲಿಂದನೇ ವಿಕೆಟ್ ಆಗೋಯ್ತು. ಬೋಲ್ಡ್ ಆಯ್ತು. ಬೋಲ್ಡ್ ಆಯಿತು ಗೈಸ್. ನಮ್ಗೆ ಈ ಥರ ಟೆಕ್ನಿಕಲ್ ಟರ್ಮ್ಸ್ ಬರಲ್ಲ, ಬಿಕಾಸ್ ವಿ ಆರ್ ನಾಟ್ ಸ್ಪೆಷಲ್ ಇನ್ ದಿಸ್. ಇವಾಗ ಇವರು ಮಹೇಶಪ್ಪ ಬಂದು ಬ್ಯಾಟಿಂಗ್, ಬೌಲಿಂಗ್ ಇಸ್ ಆ್ಯಸ್ ಯೂಶುವಲ್ ಶಿವಣ್ಣ. ಗ್ರೇಸ್ ಫಸ್ಟ್, ಗ್ರೇಸ್ ಅದಕ್ಕೆ ಚಿಕ್ಕದಾಗಿ ಹೊಡೆದ್ರಿ, ಗ್ರೇಸ್ ಅಲ್ಲ. ಯು ಆಲ್ ಆರ್ ಸಿಟ್ಟಿಂಗ್ ಹಿಯರ್, ವೈ ವಾಟ್ ಹ್ಯಾಪನ್? ಹಾಂ ವಾಟ್ ಹ್ಯಾಪನ್ ಗುಂಬೆ? ಹಾಂ 2 ಪಾಮ್ ನೋಯ್ತಾ ಇದೆಯಾ? ಕೂತಿದ್ಯಾ? ಸರಿ ಅಲ್ಲ, ಕಾಲು ನೋವಕ್ಕೆ ಏನು ಮಾಡಿದ್ದೆ ನೀನು ನಿನ್ನೆ? ನೀರಲ್ಲಿ ಆಟಾಡಿದ್ದಾ? ನೀರೆಲ್ಲ ಆಟಾಡಿದ್ದಲ್ಲ, ಅಲ್ಲತ್ತಿ ಮೇಲ್ಗಡೆನ ಒಳಗಡೆ ಹೋಗಿ ನೀರು ತುಂಬಿಸಿ ಓಡ್ ಬಾ ಹೋಗೋಣ, ಅಲ್ಲಿ ಆಟಾಡುವಂತೆ, ಬಾ ಆಟಾಡುವಂತೆ. ಸ್ಲಿಪ್ಪರ್ ಕಂಬ, ಸ್ಲಿಪ್ಪರು. ಗೇಮಲ್ಲಿ ಇದು ರೋಲ್ ಆಗೋ ಗೇಮು. ಈ ರೋಲ್ ಆಗೋ ಗೇಮಲ್ಲಿ ನಾನು ಮತ್ತು ಧೀರು ಕುತ್ಕೊಂಡು ಆಟಾಡ್ತಾ ಇದ್ದೀವಿ ಗೈಸ್. ನಾವಿಬ್ಬರೇ ಈಗ ಪಾರ್ಟ್ನರ್ ಆಗಿ ಆಟಾಡ್ತಾ ಇದ್ದೀವಿ ಅಲ್ವಾ ಧೀರು? ಕುತ್ಕೋ, ಸರಿ ಕುತ್ಕೋ. ನನ್ನ ಪಾರ್ಟ್ ಆಫ್ ಗೇಮ್ ಬಂತು ಗೈಸ್. ಇದೊಂದನ್ನು ಚೆನ್ನಾಗಿ ಆಡ್ತೀನಿ, ಅಂದರೆ ಬೇರೆ ಎಲ್ಲ ಚಿಕ್ಕ ಮಕ್ಕಳು ಆಡೋದಲ್ವಾ, ಅದಕ್ಕೆ ಈ ಗೇಮ್ ಯಾರಾದರೂ ಆಡ್ಬೋದಲ್ಲ. ಸೊ ಅದಕ್ಕೆ ಸೀಸೋ ಅಂತಂದರೆ ಪಾರ್ಟ್ನರ್ ಯಾರು ಬೇಕು ಗೈಸ್. ಸೊ ಅದಕ್ಕೆ ಇದು ಚೆನ್ನಾಗಿದೆ. ಈಗ ಪಾರ್ಟ್ನರ್ ನನಗೆ ಒಬ್ಬರು ಸಿಕ್ಕಿದ್ದಾರೆ, ಆಡ್ತೀನಿ ಅದನ್ನು. ಆಯ್ತಾಯ್ತು, ಇರು ನಿಲ್ಲತ್ತೆ ಇರು. ಹಾಂ ಇಲ್ಲಿ ಜಾರಬಂಡೆ ಆಡಲ್ಲ. ಈಗ ನಮ್ಮ ಪಾರ್ಟ್ನರು ಸೀಸೋ ಆಡಕ್ಕೆ ಕರೆದಿದ್ದಾರೆ, ಅದಕ್ಕೆ ಸೀಸೋ ಆಡ್ತಾ ಇದ್ದೀವಿ ಗೈಸ್. ಗೈಸ್ ಎಲ್ಲ ಹಾಟ್ ಹಾಕ್ಕೊಂಡು ಆಟಾಡ್ತಾ ಇದ್ದಾರೆ, ನಾನು ಉಯ್ಯಾಲೆ ಆಟಾಡ್ತಾ ಇದ್ದೀನಿ. ಇಲ್ಲಿ ಚಾರುನು ಇವಾಗ ಜಾಯ್ನ್ ಆದ್ಲು. ಇಷ್ಟೋ ತನಕ ಏನೇ ಮಾಡ್ತಿದ್ದೆ ಹೊರಗಡೆ? ಇವರು ಓಕೆ ಎಲ್ಲ ಹ್ಯಾಟ್ ಹಾಕೊಂಡು ಇವಾಗ ನಾನು ಮತ್ತು ಚಾರು ಹಿಂಗೆ ಉಯ್ಯಾಲೆಯಲ್ಲೇ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಆಪೋಸಿಟ್ ವಾಯ್ಸ್ ಕೂತ್ಕೊಂಡು ಆಟಾಡ್ತಾ ಇದ್ದೀವಿ. ಹಾಯ್ ಮಾಡು ಚಾರು. ಹಾಯ್ ಅಮ್ಮ, ಇವತ್ತು ಬೆಳಗ್ಗೆ ಎಲ್ಲ ಫುಲ್ ರಿಫ್ರೆಶ್ಮೆಂಟ್ ಆಯಿತು. ಇನ್ನು ಇಡ್ಲಿ ತಿನ್ನೋದು ಇನ್ನು ಇಡ್ಲಿ ತಿನ್ನೋದೊಂದು
ಬಾಕಿ ಇದೆ ಆ್ಯಸ್ ಟಿಫಿನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದೊಂದಿದೆ. ಅಮ್ಮ ಸುಮ್ಮನಿರು ಇವಾಗ ನಾವು ತಿಂಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಗೇಮ್ಸ್ ಡಿಸ್ಕಷನ್ ಆಗ್ತಾಯಿದೆ. ಗೇಮ್ಸ್ ಡಿಸ್ಕಷನ್ ಮುಗಿಸ್ಕೊಂಡು ತಿಂಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬಜ್ಜಿ ಮಾಡ್ತವ್ರೆ ನಮ್ಮಮ್ಮ. ಹಾಯ್ ಮಾಡಿ ಎಣ್ಣೆ ಈಗ ಅಜ್ಜಿ ತಿಂಡಿ ತೊಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ತಿನ್ನೋದಕ್ಕೆ ಅಂತ ಹೊರಗಡೆ ಹೋಗ್ಬೇಕು. ಇವಾಗ ತಿಂಡಿ ನಡೀತಾ ಇದೆ. ಬ್ಯಾಟಿಂಗ್ ಎಲ್ಲರೂ ಮಾಡ್ತಾ ಇದ್ದಾರೆ. ಗೈಸ್ ನಾವೆಲ್ಲ ಈಗ ಓಣೋ ಆಡ್ತಾ ಇದ್ದೀವಿ. ನಾನು, ವೀರು, ಚಾರು, ಚಿರು ಆ್ಯಂಡ್ ಮೀ. ಅವನು ಒಂದೇ ಲೋಕದಲ್ಲಿದ್ದಾನೆ. ಈ ಥರ ಟೀಚರ್ ಪಾಠ ಮಾಡ್ದ, ಅಟೆಂಡೆನ್ಸ್ ಹೇಳ್ದ, ಅಟೆಂಡೆನ್ಸ್ ಮತ್ತೆ ಅಟೆಂಡೆನ್ಸ್ ಹಾಕ್ಸ್ಬೇಕಿತ್ತು. ಡಾಕ್ಟರ್ ಅಭಿಲಾಷ್ ಅವರು ನಮಗೋಸ್ಕರ ಹಲಸಿನ ತೊಗೊಂಬರೋಕ್ಕೆ ಅಂತ ಇಂಥ ದೊಡ್ಡ ಕಾಡು ಮಧ್ಯೆ, ಕಾಡೇನಿಲ್ಲ ಗೈಸ್, ಇವರೇ ಸುಮ್ಮನೆ ಕಾಡು ಅಂತ ಅಂತಿದ್ದು, ಕಾಡು ಮಧ್ಯೆ ಅವರು ಹಲಸಿನ ತೊಗೊಂಬಂದರು. ಸೋ ಸ್ವೀಟ್ ಆಫ್ ಹೆಮ್. ಗೈಸ್ ಇವನು ಮರ ಹತ್ಬಿಟ್ಟಿದ್ದಾನೆ. ಸ್ವಲ್ಪ ಅಡ್ವೆಂಚರಸ್ ಆಗಿ ಈಗ ಮರ ಹತ್ತಿದ್ದಾನೆ. ನನಗೂ ಹಾಕು, ನಾನು ಬರ್ತೀನಿ. ಮರ ಹತ್ಬಿಟ್ಟಿದ್ದಾನೆ. ಅದು ವೀರು ಇಂದಾನೆ ಮೋಟಿವೇಟೆಡ್ ಅಲ್ಲ, ಮೋಟಿವೇಟೆಡ್ ಬೈ ವೀರು ಅಲ್ಲ, ವೀರುವಿಂದ ಮೋಟಿವೇಟೆಡ್ ಆಗ್ಬಿಟ್ಟಿದ್ದಾನೆ. ಈಗ ಚಾರುನು ಹತ್ತಾಳಂತೆ. ಚಾರು ಹತ್ತು. ಈಗೆಲ್ಲ ನಾವು ಗೇಮ್ಸ್ ಆಡ್ತಾ ಇದೀವಿ, ಕಾರ್ಡ್ಸ್ ಆಡ್ತಾ ಇದೀವಿ. ನಾನು ಅಪ್ಪು ಯಾವ ಆಟ ಆಡ್ತಾರದು? A to Z ಆ ಗೇಮು. 13 ಕಾರ್ಡ್ A to ಜಾಕ್. ಎಷ್ಟಾಗಿದೆ ನೋಡಿ ಬಾಬಾಜಿ? 8 ಎಲ್ಲರೂ ಆಟ ಆಡ್ತಾ ಇದಾರೆ ಗೈಸ್. ಎಲ್ಲ ಇವರಿಬ್ರು ಮಲ್ಕೊಂಡ್ಬಿಟ್ಟಿದ್ದಾರೆ. ಇವಳು ಏನೋ ಯೋಚನೆ ಮಾಡ್ತಾವಳೆ. ನಾವೆಲ್ಲ ಆಟ ಆಡ್ತಾ ಇದೀವಿ ಗೈಸ್. 10 ನಂಜುಬಾಜಿ 10 ಗೈಸ್. ಇಟ್ಸ್ ಅ ಜಾಕ್ ಪಾಟ್ ಫಾರ್ ಮೀ. ಅದು ಕಾಳು ಹಾಕೋರಿಗೆ ಗೊತ್ತಾಗೋಯ್ತು. ಜಾಕ್ ಪಾಟ್ ಫಾರ್ ಮೀ ಅಂತಾಳೆ. ವಿಡಿಯೋ ಮಾಡ್ತಾಳೆ. ಜಯ ಬಂದ್ಬಿಟ್ಟದಳಗ. ಎರಡೇ ಬಂದಿರೋದು. ಅಂದ್ರು ಸೋಲ್ತಲ್ಲ ಸುಮ್ಮನೆ. ಅದಕ್ಕೆ ಬೆಟ್ಸ್ ಹಾಕೋಣ ಅಂತ ಅಂದಿದ್ದು. ಗೈಸ್ ನನ್ನ ಹತ್ರ ಜಾಕ್ ಪಾಟ್ ಇತ್ತು, ಆದ್ರೆ ಇವರೇ ಗೆದ್ದಿದ್ದು ಗೈಸ್. ಈ ರೂಮಲ್ಲಿ ಇರ್ಬೇಕು ನೋಡು. ನಾನು ಸೆಕೆಂಡ್ ವಿನ್ನರು, ಇವರು ಥರ್ಡ್ ವಿನ್ನರ್, ಫೋರ್ತ್ ವಿನ್ನರ್. ಚಿರು ಇಲ್ಲ, ಇನ್ನೂ ಆಟ ಆಡ್ತಾವನೆ. ಚಿರು ಗೆದ್ದಲ್ಲ. ಗೆದ್ದಿಲ್ಲ 3 ಜನ ಇದ್ದೀರಾ? 8 2 3 4 5 6 7 ನಮ್ಮಮ್ಮಂಗೆ ನಮ್ಮಮ್ಮ ತಮ್ಮಂಗೋಸ್ಕರ ಪ್ರಾಣನೇ ಬಿಟ್ಬಿಡ್ತಾರೆ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಮ್ಮ ಹತ್ರ ಆಸ್ತಿ ಇಲ್ಲ ಕೊಡಕ್ಕೆ, ಸೊ ನಮ್ಗೆ ಯಾರು ಬೇಡ. ನೀ ನನ್ನ ಮಗ ಅಂದಲ್ಲ ಅದಕ್ಕೆ ಜೋಕ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ಬೇಡ, ನೀನ್ ಇಟ್ಕೊ. ಹಂಗಿಲ್ಲ ಅದು. ಗೈಸ್ ಈಗ ಮತ್ತೆ ಕಳ್ಳ ಪೊಲೀಸ್ ಆಟಾಡ್ತಾ ಇದೀವಿ ಎಲ್ಲ ಸೇರ್ಕೊಂಡು. ಅಲ್ಲ ವ್ಲಾಗ್ ಮಾಡ್ತಿರೋದು ಕಂಪ್ಲೀಟ್ ಆಗ್ಬೇಕಲ್ವಾ? ಸಾಕು ನಂಗೆ ಸಾಕು. ಇವರೇ ಪೊಲೀಸ್ ಇವಾಗ. ಸಾಕು ತಿಂದೆ. ಕುಕುಂಬರ್ ಕೂಡ ತಿಂತಾ ಇದೀವಿ. ಅದೆಲ್ಲ ಬಿದ್ದೈತೆ ಇವೆಲ್ಲ ದೂರ. ಪಾಪ ಇವಳು ಇವ್ರಮ್ಮಂಗೆ ಕಾಟ ಕೊಡ್ತಾ ಇದ್ದಾಳೆ. ನಂಗವಳಿ ಹೆಸರು ಒಟ್ಟು ಪರವಾಗಿಲ್ಲ. ಸ್ಟ್ರಾಂಗ್ ಇದ್ದೀರಾ? ಇದು ಬರೀ ಲಿಪ್ ಮೂಮೆಂಟ್ ಗೇಮ್ ಗೈಸ್. ಇದು ಥರ್ಡ್ ಪಾರ್ಟ್ ಆಫ್ ದ ಗೇಮ್, ಥರ್ಡ್ ಗೇಮ್ ಆಫ್ ದ ಕಪಲ್ ಗೇಮ್. ಚಿರು ನೀನು ಅದರ ಬರ್ಬೇಡ ಕಣ. ನನ್ನ ಇಷ್ಟ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ.
ನನ್ನಿಷ್ಟ ಅಂತಂದ್ರೆ ಇಲ್ಲ. ಗೈಸ್ ಇದನ್ನ ದೀರನೆ ಎಲ್ಲ ಜೋಡ್ಸ್ ಸೋ ನೈಸ್ ಆಫ್ ಯು ದೀರಾ. ಸರದಾರ ಸೋಲಿಲ್ಲದ ಸರದಾರ. ಹೇಳು ಸುಳ್ಳು ಹಂಗೆ ಉಗ್ರಂ ಸಕ್ಕದ ಮಾಡ್ತಾರೆ ಸತೀಶ. ಅವ್ರ ಬಾಯಿ ಅಷ್ಟು ಅಗಲಿಸ್ತವ್ರೆ ಅದಕ್ಕೆ. ಬಾಟಮ್ ಬೆಲ್ ಬಾಟಮ್ ನೆಕ್ಸ್ಟ್ ಸೌಂಡ್ ಬರ್ತೈತೆ ನನಗೆ ಕೇಳಿಸ್ತು. ಸೌಂಡ್ ಬರ್ತೈತೆ. ಇಲ್ಲ ಉಸಿರು ಈಚೆಗೆ ಬರಬಾರ್ದು ಬಾಜಿ. ಡೈವರ್ಷನ್ಸ್ ಮಾಡಬೇಡಿ. ಹುಲಿ ಹುಯಿ ಹುಲಿ. ಓ ಸ್ವಲ್ಪ ಕಷ್ಟ. ಸ್ವಲ್ಪ ಸೌಂಡ್ ಬರ್ತಾ ಇದೆ. ಇವಳಿಗೆ ಇಯರ್ಫೋನ್ಸ್ ಕೊಡಿ. ಇದ್ರೆ ಇಯರ್ಫೋನ್ಸ್ ಕೊಡಿ. ಹಂಗಿಲ್ಲ. ಫುಲ್ ಸೌಂಡ್ ಕೇಳಿಸ್ಕತ್ತವ್ರೆ ಬಲ್ಲವ ಅಂತನ. ಎಷ್ಟು ಹೊರಟಿದೆ ನಮ್ಗೆ ಹೇಳಿ. ಅದೆಲ್ಲ ಹೇಳ್ಬಾರ್ದು, ಕೈಯಲ್ಲಿ ತೋರ್ಸೋಂಗಿಲ್ಲ. ಅದು ಒಂದಕ್ಕೆ ಮಾತ್ರ ಕೊಟ್ಟಿದ್ದು. ಅಪ್ಪುನೇ ನಿನ್ನ ಇಲ್ಲ ಅಂತಕ ಬಾರಿದಾಳೆ ಅವಳು. ಅವ್ರಿಗೆ ಗೊತ್ತು ಕಣಪ್ಪ. ಅದು ಚಿಕ್ಕಪ್ಪಂಗೆ ನಮ್ಗೆ ಮೂವೀಸ್ ನೇಮ್ ಗೊತ್ತಿಲ್ಲ. ಚಿಕ್ಕಪ್ಪ ಬಾಬಾಜಿ ಎಷ್ಟು ಕೇಳಿಸ್ತಾ ಇದೆ ಗೊತ್ತಾ? ಕೇಳಿಸ್ತೈತೆ. ಸರಿ ಇಯರ್ಫೋನ್ಸ್ ಕೊಟ್ಬಿಡಿ. ಹೆಂಗಂದ್ರೆ ಇಯರ್ಫೋನ್ಸ್ ಆಟ ಮಾತಾಡಿ. ಮಾತಾಡ್ಬಿಡಿ ಹಿಂಗೆ ಹೇಳಿ. ಒಂದು ಗೆಸ್ ಮಾಡಿ ಒಂದು ನಿಮಿಷ ಆಯ್ತು. ಟೈಮ್ ಆಯ್ತಾ? ಬೇರೆ ನೋಡಿ. ಬೇರೆ ನೋಡಿ. ರಾಜಪಟ್ಟ ಅಲ್ಲ ಗೈಸ್ ಹೊರಗಡೆ ಫುಲ್ ಬಿಸಿಲು, ಅದಕ್ಕೆ ಇಲ್ಲೇ ಮನೆ ಒಳಗಡೆ ಕೂತಿದ್ದೀವಿ. ದಿಸ್ ಮೈ ಔಟ್ಫಿಟ್. ಇವಾಗ ಮಧ್ಯಾಹ್ನ ಊಟಕ್ಕೆ ಮೀಲ್ ಮಾಡ್ತಾ ಇದ್ದಾರೆ. ಎಲ್ಲ ಬೇಡ ಅಂತಾರೆ. ನಮ್ಮಮ್ಮ ಕಟ್ಟಿಂಗ್ ಮಾಡ್ತಾ ಇದ್ದಾರೆ, ಮಶ್ರೂಮ್ ಕಟ್ಟಿಂಗ್. ನಮ್ಮಮ್ಮ ಅಂತೂ ಇಷ್ಟು ದಿನಕ್ಕೆ ಇಷ್ಟನೇ ಇಲ್ಲ, ಆದರೂ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಅಲ್ವಮ್ಮ? ಜೊಳಗೆ ಹೇಳು. ಈಟ್ ಮಶ್ರೂಮ್. ಓಕೆ, ಅದೇ ಈಗೀಗ ಅಭ್ಯಾಸ ಆಗಿರೋದು ಇವರಿಗೆ ಮಶ್ರೂಮ್ ತಿನ್ನೋದು. ಅವರು ಇವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಥರ ಈಚೆಗಡೆ ದಮ್ಮೆಲ್ಲ ಹಾಕಿ ಮಾಡ್ತಿಲ್ಲ, ಇಲ್ಲೇ ಗ್ಯಾಸ್ ಸ್ಟವ್ ಅಲ್ಲೇ ಮಾಡ್ತಾ ಇದ್ದಾರೆ ಫಾರ್ ಟೈಮ್ ಸ್ಕೇರ್ಸಿಟಿ. ಗೈಸ್ ನಾನು ಕಟ್ ಮಾಡ್ತಾ ಇದ್ದೀನಿ, ಮಶ್ರೂಮ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಬಟ್ ಲಾಸ್ಟ್ ಟೈಮ್ಗಿಂತ ಈ ಸಲ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ, ಅದಂತೂ ನಿಜ ಅಲ್ವಾ ಮಮ್ಮಿ? ಲಾಸ್ಟ್ ಟೈಮ್ಗಿಂತ ಈ ಸತಿ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀವಿ. ಹೌದು, ನಾನು ಕೆಲಸ ಮಾಡ್ತಿರೋದು ಹೌದು. ನಾನಂತೂ ಎನಿ ಟೈಮ್ ಕೆಲಸ ನನಗೆ. ಲೇಡೀಸ್ ಎಲ್ಲ ಎನಿ ಟೈಮ್ ಕೆಲಸ ಅಲ್ವಾ? ನಾನು ಅಲ್ಲ, ಲಾಸ್ಟ್ ಟೈಮ್ ಹೋಲಿಸ್ಕೊಂಡ್ರೆ ಈ ಸಲ ಜಾಸ್ತಿ ಕೆಲಸ ಮಾಡಿದ್ದೀನಿ. ಯೂಶಲಿ ಮನೇಲಿ ನಾನು ಜಾಸ್ತಿ ಕೆಲಸ ಮಾಡ್ತಿದ್ದೆ, ಬಟ್ ಇಲ್ಲಿ ಸ್ವಲ್ಪ ಕೆಲಸ ಯಾ ಬಿಕಾಸ್ ಇಟ್ಸ್ ಡೇ ಔಟ್ ರೈಟ್. ಸೊ ಅಮ್ಮ ಮಶ್ರೂಮ್ ಬಂದ್ರೆ ಪಕ್ಕ ಕಾದ್ ಮಾಡ್ಬಿಡು. ಕೊಡು. ಬೆಸ್ಟ್ ಪಾಯಿಂಟ್ ಅಂತ ಒಂದು ವೈಟ್ 2 ಬ್ಲ್ಯಾಕ್ ಬಂದಲ್ಲ ಅದಕ್ಕೆ ಗೈಸ್ ಇವತ್ತಿನ ಡೇ ಔಟ್ ಮುಗೀತು. ನನ್ನ ಪರ್ಸ್ನಲ್
ವೆರಿ ವೆರಿ ಪರ್ಸ್ನಲ್ ಒಪಿನಿಯನ್ ಹೇಳಬೇಕಂದ್ರೆ ಇಟ್ಸ್ ಅ ಹಾರ್ಶ್ ರಿಯಾಲಿಟಿ. ವಾಟ್ ಐ ಫೆಲ್ಟ್ ಇಸ್ ಈ ಡೇ ಔಟ್ ಏನು ಅಷ್ಟು ಚೆನ್ನಾಗಿರಲಿಲ್ಲ ಅಂತ ನನಗೆ ಅನಿಸ್ತು. ಇಟ್ ವಾಸ್ ಅ 2 days ಡೇ ಔಟ್. ಕಪಲ್ ಆಫ್ ಡೇಸ್ ಇದ್ದರೂ ಸಹ ಡೇ ಔಟಿಗೆ ಬಂದಿದ್ದೀವಿ, ಅಷ್ಟು ಎಂಜಾಯ್ ಮಾಡಿದ್ವಿ ಅಂತ ಏನೂ ಅನಿಸ್ನೇ ಇಲ್ಲ. ಯಾಕಂತಂದರೆ ನಾನು ಮತ್ತು ಡಾಕ್ಟರ್ ಅಭಿಮಾವ ಅವರಿಬ್ಬರೂ ಒಂದಷ್ಟು ಗೇಮ್ಸ್ನ ಆರ್ಗನೈಸ್ ಮಾಡಿದ್ವಿ ಮೆಂಟ್ ಫಾರ್ ಕಪಲ್ಸ್ ಅಂತ. ಬಟ್ ಅದರಲ್ಲಿ ಒಂದು 20% ಅಲ್ಲ 40% ಅಷ್ಟು ಗೇಮ್ಸ್ ಆಡಿಸಿದ್ವಿ ಅಷ್ಟೇ. ಇನ್ನು ಮಿಕ್ಕಿರೋ ಗೇಮ್ಸ್ ನೋ ಒನ್ ವಾಸ್ ಇಂಟ್ರೆಸ್ಟೆಡ್ ಟು ಪ್ಲೇ. ಇಂಟ್ರೆಸ್ಟೆಡ್ ಇದ್ದರೂ ಸಹ ಎಲ್ಲ ಕೋಆರ್ಡಿನೇಷನ್ನಿಂದ ಸರಿ ಆಯಿತು ಬನ್ನಿ ಆಟಾಡೋಣ ಅಂತ ದೇ ವರ್ ನಾಟ್ ಇನ್ ದ್ಯಾಟ್ ಮೂಡ್. ಒಬ್ರನ್ನ ಒಪ್ಸಿದ್ರು ಇನ್ನೊಬ್ಬರು ಒಪ್ಕೋತಿರ್ಲಿಲ್ಲ, ಆ ಥರ ಇದ್ದರು ಗೈಸ್, ಆ ಥರ ಸಿಚುವೇಶನ್ ಇತ್ತು. ಆ್ಯಂಡ್ ಅದು ಬಿಟ್ಟರೆ ನಾವು ಅಟ್ಲೀಸ್ಟ್ ನಾವು ಅವ್ರು ಆಟ ಆಡಲಿ, ನಾವು ಅದರಲ್ಲೇ ಎಂಜಾಯ್ ಮಾಡೋಣ, ಹಂಗೆ ಆಟಾಡೋಣ ಅಂತಲೂ ಅಂದ್ಕೊಂಡಿದ್ವಿ. ಆದರೆ ಅಟ್ಲೀಸ್ಟ್ ನಮ್ಮ ಗೇಮ್ಸು ಕೂಡ ಏನೂ ಬರಲಿಲ್ಲ. ಡಮ್ಶರಪ್ಸು, ಚಿಕ್ಕ ಮಕ್ಕಳಿಗೆ ಡಮ್ಶರಪ್ಸು ಅದು ಕೂಡ ಏನೂ ಬರಲಿಲ್ಲ. ಲಾಸ್ಟ್ ಟೈಮು ಅಟ್ಲೀಸ್ಟ್ ಅದು ಬಾಲ್ ಹಾಕೋದೆಲ್ಲ ಇತ್ತು, ಚಿಕ್ಕ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು. ಬಟ್ ನಾನು ಹಿಡ್ಕೋ ಗೊಂಬೆ ನೀನೇ, ಬಟ್ ನಾನು ಅದೆಲ್ಲ ಈ ಸಲ ಏನು ಎಕ್ಸ್ಪೆಕ್ಟ್ ಮಾಡನೇ ಇಲ್ಲ. ಬಟ್ ಇಟ್ಸ್ ಓಕೆ ಗೈಸ್. ಇನ್ನು ಮತ್ತು 3rd ಎಡಿಷನ್ ಕೂಡ ಬರುತ್ತೆ, ಅದು ಅತಿ ಶೀಘ್ರದಲ್ಲಿ ಬರುತ್ತೆ ಅಂತಲೂ ಹೇಳಿದ್ದಾರೆ. ವಿ ವಿಲ್ ಬಿ ಅನೌನ್ಸಿಂಗ್ ದ್ಯಾಟ್ ವೆರಿ ಶಾರ್ಟ್ಲಿ, ವಿ ವಿಲ್ ಬಿ ಪ್ಲ್ಯಾನಿಂಗ್ ದ್ಯಾಟ್ ವೆರಿ ಶಾರ್ಟ್ಲಿ ಗೈಸ್. ಆ್ಯಂಡ್ ಅದ್ರ ಜೊತೆಗೆ ಮೋಸ್ಟ್ಲಿ ಅದು ಇಲ್ಲೇ ಆಗುತ್ತೆ ಅನಿಸುತ್ತೆ, ಇದೇ ಸ್ಪಾಟಲ್ಲಿ ಆಗುತ್ತೆ ಅನಿಸುತ್ತೆ, ನೋಡೋಣ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಹಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಇಟ್ ಮೀನ್ಸ್ ಅ ಲಾಟ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು, ಬಾಯ್ ಬಾಯ್.